ಸಿಎಂ ವಿಜಯ್ಗೆ ಕರೆ ಮಾಡಿ ಶುಭಾಶಯ ಕೋರ್ತಾರೆ ಡಿಕೆ ಶಿವಕುಮಾರ್ ಅವರು. ಕೋರ್ಲೇಬೇಕು. ಒಂದು ಸಲಹೆ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಹಾಗಾದ್ರೆ ಏನದು? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ತಮಿಳುನಾಡಿನ ನೂತನ ಸಿಎಂ ಆಗಿರುವಂತಹ ಟಿವಿಕೆ ಪಕ್ಷದ ಸಂಸ್ಥಾಪಕ ವಿಜಯ್ ಅವರಿಗೆ ಕರ್ನಾಟಕದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ಫೋನ್ ಮಾಡಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಇದೇ ವೇಳೆಯಲ್ಲಿ ವಿಜಯ್ ಅವರು ಮುಂದಿನ ದಿನ ಶುಭ ಹಾರೈಸಿದಂತ ಡಿಕೆ ಶಿವಕುಮಾರ್ ಅವರು ರಾಜಕೀಯ ಹಾಗೂ ಆಡಳಿತದಲ್ಲಿ ಯುವಕರನ್ನ ಹೇಗೆ ಮುನ್ನುಗ್ಗಿಸಬೇಕು ಅಂತ ಹೇಳಿ ಮಹತ್ವದ ಒಂದು ಕಿವಿ ಮಾತನ್ನು ಹೇಳ್ತಾರೆ, ಒಂದು ಭರವಸೆಯನ್ನು ನೀಡ್ತಾರೆ. ಶತಾಯಗತಾಯ ಪ್ರಯತ್ನ ಮಾಡಿ ಟಿವಿಕೆ ಪಕ್ಷವನ್ನ ಮುನ್ನೆಲೆಗೆ ತರ್ತಾರೆ. ಇವರ ಹತ್ರ 118 ನಂಬರ್ಗಳನ್ನ ತೋರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದೇ ಕ್ಷಣದಲ್ಲಿ ನಾನ್ ಯಾರು ಅನ್ನೋ ಸಿನಿಮಾದಲ್ಲಿ ಮಾತ್ರ ಹೀರೋ ಅಲ್ಲ, ನಿಜ ಜೀವನದಲ್ಲೂ ಕೂಡ ಹೀರೋ ಅಂತ ಹೇಳಿ ವಿಜಯ್ 118 ಸ್ಥಾನವನ್ನು ತೋರಿಸ್ತಾರೆ. ಅದಾದ ನಂತರ ಏನಾಗುತ್ತೆ, ಸಿಎಂ ಆಗಿ ಆಯ್ಕೆ ಆಗ್ತಾರೆ, ನೂತನ ಸಿಎಂ ಆಗ್ತಾರೆ. ಒಂದು ದೊಡ್ಡ ಅಲೆಯೇ ತಮಿಳುನಾಡಿನಲ್ಲಿ ಬರುತ್ತೆ. ಈಗ ಅವರಿಗೆ ಸಲಹೆಯನ್ನ ನೀಡ್ತಾ ಇದ್ದಾರೆ ನಮ್ಮ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇಬ್ಬರು ನಾಯಕರು ಮಾತನಾಡಿರುವಂತಹ ವಿಡಿಯೋ ಈಗ ಸಖತ್ತಾಗಿ ವೈರಲ್ ಆಗ್ತಾ ಇದೆ. ದೂರವಾಣಿ ಕರೆಯಲ್ಲಿ ಇಂಗ್ಲಿಷ್ ನಲ್ಲಿ ಮಾತನಾಡಿರುವಂತಹ ಡಿಕೆ ಶಿವಕುಮಾರ್ ಅವರು, ಅಭಿನಂದನೆಗಳು ವಿಜಯ್ ಸರ್. ಅಭಿನಂದನೆಗಳು ವಿಜಯ್, ದೊಡ್ಡ ಇತಿಹಾಸವನ್ನ ಸೃಷ್ಟಿ ಮಾಡಿದ್ರಿ. ನೀವು ಪಕ್ಷದಲ್ಲಿ ಎಲ್ಲರನ್ನೂ ಕೂಡ ಒಟ್ಟಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಸಬೇಕು. ಯುವಕರಲ್ಲಿ ಭಾವನೆ ಮತ್ತು ಆಕಾಂಕ್ಷೆಗಳನ್ನ ಬೆಳೆಸಬೇಕು. ಹೀಗಾಗಿ ಅದು ಬಹಳ ಮುಖ್ಯವಾಗಿರುವಂತಹ ವಿಚಾರ ಆಗುತ್ತೆ. ಇದು ರಾಜಕೀಯ ಅನುಭವದ ಆಧಾರದ ಮೇಲೆ ಸಲಹೆಯನ್ನ ನೀಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಯಾಕೆ ಡಿಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಮತ್ತು ಸಾಕಷ್ಟು ಕಾಂಗ್ರೆಸ್ನ ನಾಯಕರು ಎಲ್ಲರೂ ಕೂಡ ವಿಜಯ್ಗೆ ಫೋನ್ ಮಾಡ್ತಿದ್ದಾರೆ ಗೊತ್ತಾ? ಯಾಕೆ ಅಂತಂದ್ರೆ ಕಾಂಗ್ರೆಸ್ ಇವರೊಟ್ಟಿಗೆ ಮೈತ್ರಿ ಆಗಿದೆ. ಕಾಂಗ್ರೆಸ್ 5 ಸ್ಥಾನ ಏನಿದೆ ಅದು ಕೂಡ ಇವ್ರ ಜೊತೆ ಕೂಡ್ಕೊಂಡಿದೆ. ಆ ಒಂದು ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಇಬ್ರು ಕೂಡ ಫೋನ್ ಮಾಡಿ ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ. ಒಂದು ಭರವಸೆಯನ್ನ ಕೊಡ್ತಾರೆ ಡಿಕೆ ಶಿವಕುಮಾರ್ ಅವರು. ನಾವೆಲ್ಲರೂ ಕೂಡ ಇದ್ದೇವೆ ನಿಮ್ ಜೊತೆ. ನಮ್ಮ ಪಕ್ಷ ಕಾಂಗ್ರೆಸ್ ನಿಲುವಿನಂತಿದೆ. ಏನೇ ಸಹಾಯ ಬೇಕಿದ್ರೂ ಕೂಡ ನಾವು ಖಂಡಿತ ಮಾಡ್ತೇವೆ, ಖಂಡಿತ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಿಮಗೆ ಒಳ್ಳೇದಾಗ್ಲಿ, ನನ್ನ ಕಡೆಯಿಂದ ಶುಭವಾಗ್ಲಿ ಅಂತ ಹೇಳಿ ಶುಭಾಶಯವನ್ನು ಕೋರುತ್ತಾರೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಟಿವಿಕೆ ಪಕ್ಷ 108 ಸ್ಥಾನವನ್ನ ಗಳಿಸಿತ್ತು. ಕಾಂಗ್ರೆಸ್ ಸೇರ್ಕೊಂಡಂತೆ ಸಾಕಷ್ಟು ಅಲ್ಲಿರುವಂತಹ ಸಣ್ಣ ಪುಟ್ಟ ಪಕ್ಷಗಳು ಸೇರ್ಕೊಳ್ತು. ತಮಿಳುನಾಡಿನ ಸಿಎಂ ಆಗಿ ವಿಜಯ್ ಅವರನ್ನ ಆಯ್ಕೆ ಮಾಡಲಾಯಿತು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪ್ರಭಾವಿ ನಾಯಕರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ವಿಜಯ್ಗೆ ಕರೆ ಮಾಡಿ ಒಂದಿಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು. ಅಳಿಸಿದಂತ 70 ವರ್ಷಗಳ ದಾಖಲೆ. ಎಸ್ ವೀಕ್ಷಕರೇ, ತಮಿಳುನಾಡಿನಲ್ಲಿ 70 ವರ್ಷದ ಬಳಿಕ ಮೊದಲ ದ್ರಾವಿಡತೆಯ ಸರ್ಕಾರ ರಚನೆಯಾಗಿದೆ. 1967ರಿಂದ 2026ರವರೆಗೆ ರಾಜ್ಯದಲ್ಲಿ ಡಿಎಂಕೆ ಮತ್ತು ಎಐಎಡಿಎಂಕೆ ಸರದಿಯಲ್ಲಿ ಆಡಳಿತವನ್ನ ನಡೆಸ್ತಾ ಬಂದಿದ್ವು. ರಾಜ್ಯದಲ್ಲಿ ಹೊಸ ರಾಜಕೀಯ ಅಲೆಯನ್ನ ಸೃಷ್ಟಿ ಮಾಡಿದ್ದಾರೆ ವಿಜಯ್. ಅವರ ಟಿವಿಕೆ ಪಕ್ಷ 2 ದ್ರಾವಿಡ ಪಕ್ಷಗಳನ್ನ ಮಣಿಸಿ ಮೊದಲ ಪ್ರಯತ್ನದಲ್ಲಿ ಅಧಿಕಾರದ ಗದ್ದುಗೆಗೆ ಏರುತ್ತಾರೆ. 1996ರಲ್ಲಿ ಡಿಎಂಕೆ ಟಿಎಂಕೆ ತಮಿಳ್ ಮನಿಲಾ ಕಾಂಗ್ರೆಸ್, ಈ ಒಂದು 2006ರಲ್ಲಿ ಡಿಎಂಕೆ ನೇತೃತ್ವದಲ್ಲಿ ಮೈತ್ರಿ ಸರ್ಕಾರ ರಚನೆ ಬಿಟ್ರೆ ತಮಿಳುನಾಡಿನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಜಯ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ರಚನೆಯಾಗಿದೆ. ಬದಲಾವಣೆ ಆರಂಭವಾಗಿರುವಂತಹ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಪದಗ್ರಹಣದ ಕಾರ್ಯಕ್ರಮದಲ್ಲಿ ನಟ ವಿಜಯ್ ಅವರು ಧರಿಸಿದ್ದಂತಹ ಉಡುಗೆ ತೊಡುಗೆ ಗಮನ ಸೆಳೆದಿತ್ತು. ಬಿಳಿ ಶರ್ಟು, ಕಪ್ಪು ಪ್ಯಾಂಟು, ಕಪ್ಪು ಸೂಟ್ ನಲ್ಲಿ ಥಿಯೇಟರ್ ಸಿನಿಮಾ ನಟನಂತೆ ಕಾಯ್ತು. ಏನ್ ಥಿಯೇಟರ್ ಸಿನಿಮಾ ನಟನಂತೆ ಕಾಣೋದು? ಥಿಯೇಟರ್ ಸಿನಿಮಾ ನಟರೇ ಅವರು. ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಬದಲಾದಂತಹ ಕಾಲಘಟ್ಟದಲ್ಲಿರುವಂತಹ ಜನರ ಆಶೋತ್ತರದಿಂದ ವಿಜಯ್ ಸಾಂಪ್ರದಾಯಿಕ ಉಡುಗೆ ತೊಡುಗೆಯ ಬದಲು ಆಧುನಿಕ ಡ್ರೆಸ್ ನಲ್ಲಿ ಅಧಿಕಾರವನ್ನ ಸ್ವೀಕಾರ ಮಾಡುವ ಮೂಲಕ ಅಲ್ಲಿಂದ ಬದಲಾವಣೆಯನ್ನ ತರುವಂತಹ ನಿಟ್ಟನ್ನ ಅವರು ಇಟ್ಕೊಂಡಿದ್ದಾರೆ. ಗೊತ್ತಿಲ್ಲ ತಮಿಳುನಾಡಿನಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗುತ್ತೆ ಅಂತ. ನಿಮಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತಿ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.